ಸೋಹನ್ಗೆ ಇತ್ತೀಚೆಗೆ ತುಂಬಾನೇ ಟೆನ್ಷನ್ ಆಗಿದೆ. ಅವರ ಫ್ಲಾಟ್ ತುಂಬಾ ಸಣ್ಣದಾಗಿದೆ ಅನ್ನೋದು ಅವರ ಚಿಂತೆಗೆ ಕಾರಣ. ಮನೆ ಖರೀದಿ ಮಾಡುವಾಗ ರಿಯಾಲಿಟಿ ಪೋರ್ಟಲ್ ಮೊರೆ ಹೋಗಿದ್ರು. ಹಲವು ಆನ್ಲೈನ್ ವೆಬ್ಸೈಟ್ಗಳನ್ನ ಬ್ರೌಸ್ ಮಾಡಿದ ನಂತರ ಒಂದು ಫ್ಲಾಟ್ ಸಿಕ್ಕಿತ್ತು. ಬ್ರೋಕರ್ ಅವರಿಗೆ ಫ್ಲಾಟ್ ತೋರಿಸಿದ್ರು. ಇಡೀ ಸೊಸೈಟಿಯಲ್ಲಿ ಇದು ದೊಡ್ಡ ಫ್ಲಾಟ್ ಅಂತ ಬ್ರೋಕರ್ ಹೇಳಿದ್ರು. ಸೋಹನ್ ಖುಷಿಯಿಂದಾನೇ ಫ್ಲಾಟ್ಗೆ ಹೋಗಿ ಹೊಸ ಸ್ನೇಹಿತರನ್ನೆಲ್ಲ ಮಾಡ್ಕೊಂಡ್ರು. ಆದ್ರೆ ಇದೇ ಸೊಸೈಟಿಯಲ್ಲಿ ಇನ್ನೂ ಕೂಡ ದೊಡ್ಡ ಫ್ಲಾಟ್ಗಳಿವೆ ಅನ್ನೋದು ಅವರಿಗೆ ಆಗ ಗೊತ್ತಾಯ್ತು. ಪ್ರಾಪರ್ಟಿ ಪೋರ್ಟಲ್ನಲ್ಲಿ ಕಂಡ ಬ್ರೋಕರ್ ಮೇಲೆ ವಿಶ್ವಾಸ ಇಟ್ಟು ನಾನು ತಪ್ಪು ಮಾಡಿದೆ ಅಂತ ಸೋಹನ್ ಈಗ ಅಂದ್ಕೊಳ್ತಾ ಇದ್ದಾರೆ. ಸೋಹನ್ ಹಾಗೇನೆ ಹಲವರು ಮನೆ ಖರೀದಿ ಮಾಡೋದಕ್ಕೆ ಆನ್ಲೈನ್ ಪೋರ್ಟಲ್ಗಳ ಮೊರೆ ಹೋಗ್ತಾರೆ. ಯಾಕೆಂದರೆ ಕೆಲವೇ ಕ್ಲಿಕ್ಕುಗಳಲ್ಲಿ ನಿಮಗೆ ಹಲವು ಪ್ರಾಪರ್ಟಿಗಳ ಮಾಹಿತಿ ಅಲ್ಲಿ ಸಿಗುತ್ತೆ. ಆದರೆ ಹಲವು ಬಾರಿ ಬ್ರೋಕರ್ಗಳು ಟ್ರಿಕ್ ಮಾಡ್ತಾರೆ. ಇದರಿಂದ ನೀವು ನಷ್ಟಕ್ಕೆ ಸಿಲುಕ್ತೀರಿ. ಇಂತಹ ಸಂದರ್ಭದಲ್ಲಿ ಪ್ರಾಪರ್ಟಿಗಳನ್ನು ಆನ್ಲೈನಲ್ಲಿ ಹುಡುಕುವಾಗ ಯಾವ್ಯಾವ ಮುನ್ನೆಚ್ಚರಿಕೆಗಳನ್ನು ನೀವು ತೆಗೆದುಕೊಳ್ಬೇಕು ಅಂತ ನಾವೀಗ ನೋಡೋಣ ಬನ್ನಿ. ಈ ಪ್ರಾಪರ್ಟಿ ಪೋರ್ಟಲ್ಗಳ ಅನುಕೂಲವೆಂದರೆ ಕೆಲವು ಕ್ಲಿಕ್ಗಳಲ್ಲಿ ನಿಮಗೆ ನೂರಾರು ಪ್ರಾಪರ್ಟಿಗಳು ಸಿಗ್ತವೆ. ಇದರಿಂದ ನಿಮ್ಮ ಬಜೆಟ್ನಲ್ಲಿ ನಿಮಗೆ ಬೇಕಾದ ಸ್ಥಳದಲ್ಲಿ ಮನೆಯನ್ನ ಹುಡುಕೋದು ಸುಲಭ ಆಗುತ್ತೆ. ಆ ಸ್ಥಳದಲ್ಲಿ ಇತರ ಪ್ರಾಪರ್ಟಿಗಳ ಬೆಲೆ ಎಷ್ಟಿದೆ ಅಂತ ನೀವು ಹೋಲಿಕೆಯನ್ನ ಮಾಡಬಹುದು. ಇಂತಹ ಪೋರ್ಟಲ್ಗಳಲ್ಲಿ ಲಿಸ್ಟ್ ಆದ ಬಹುತೇಕ ಪ್ರಾಪರ್ಟಿಗಳು ಸಾಮಾನ್ಯವಾಗಿ ರೀಸೇಲ್ ಕ್ಯಾಟಗರಿಗೆ ಸೇರುತ್ತೆ. ರಿಯಲ್ ಎಸ್ಟೇಟ್ ಪರಿಣಿತರ ಪ್ರಕಾರ ಇಂಟರ್ನೆಟ್ನಲ್ಲಿ ಇತ್ತೀಚೆಗೆ ಹಲವು ಪ್ರಾಪರ್ಟಿಗಳ ಜಾಹೀರಾತುಗಳು ಕಾಣಿಸಿಕೊಳ್ತವೆ. ಆದರೆ ಬೆಲೆಯ ವಿಷಯದಲ್ಲಿ ಈ ಜಾಹೀರಾತುಗಳ ಅಸಲಿಯತ್ತಿನ ಬಗ್ಗೆ ಒಂದು ಅನುಮಾನವಿದೆ. ಇದರ ತನಿಖೆ ಮಾಡುವುದಕ್ಕೆ ಎರಡು ಬೇರೆ ರಿಯಲ್ ಎಸ್ಟೇಟ್ ಪೋರ್ಟಲ್ಗಳಲ್ಲಿ ಒಂದೇ ಸೊಸೈಟಿಯಲ್ಲಿನ ಒಂದೇ ಗಾತ್ರದ ಫ್ಲಾಟ್ನ ಬೆಲೆಯನ್ನ ಹುಡುಕಿದ್ವಿ. ಒಂದು ಪೋರ್ಟಲ್ನಲ್ಲಿ 1464 ಚದರಡಿಯ 3 BHK ಫ್ಲಾಟ್ಗೆ 56 ಲಕ್ಷ ರೂಪಾಯಿ ಆಗಿದ್ರೆ, ಇನ್ನೊಂದು ಪೋರ್ಟಲ್ನಲ್ಲಿ ಅದೇ ಸೈಜ್ನ ಫ್ಲಾಟ್ಗೆ 78 ಲಕ್ಷ ರೂಪಾಯಿ ಆಗಿತ್ತು. ಹೋಮೆಂಟ್ಸ್ನ ಸಂಸ್ಥಾಪಕ ಪ್ರದೀಪ್ ಮಿಶ್ರಾ ಹೇಳುವಂತೆ ಏಜೆಂಟ್ಗಳು ಪ್ರಾಪರ್ಟಿಗಳನ್ನು ಆನ್ಲೈನ್ನಲ್ಲಿ ಲಿಸ್ಟ್ ಮಾಡುವಾಗ ಸಾಮಾನ್ಯವಾಗಿ ಯಾವುದೋ ಫೋಟೋವನ್ನು ಹಾಕಿರ್ತಾರೆ. ಫ್ಲಾಟ್ನ ವಿವರಗಳು ಕೂಡ ತಪ್ಪಾಗಿರ್ತವೆ. ಬೆಲೆಯನ್ನ ಕಡಿಮೆ ತೋರಿಸಿರ್ತಾರೆ. ಮನೆ ಖರೀದಿ ಮಾಡೋದಕ್ಕೆ ಆಸಕ್ತಿ ಇರೋರನ್ನ ಆಕರ್ಷಣೆ ಮಾಡೋದಕ್ಕೆ ಮತ್ತು ಲೀಡ್ ಜನರೇಟ್ ಮಾಡೋದಕ್ಕೆ ಈ ತಂತ್ರವನ್ನ ಅನುಸರಿಸಲಾಗುತ್ತೆ. ಏಜೆಂಟ್ ಅನ್ನ ಜನರು ಸಂಪರ್ಕಿಸಿದಾಗ ಲಿಸ್ಟ್ ಮಾಡಿದ ಪ್ರಾಪರ್ಟಿ ಈಗಾಗಲೇ ಮಾರಾಟವಾಗಿದೆ, ಬೇರೆ ಪ್ರಾಪರ್ಟಿಯನ್ನ ತೋರಿಸ್ತೇವೆ ಅಂತ ಹೇಳ್ತಾರೆ. ನೋಡಿ, ರಿಯಲ್ ಎಸ್ಟೇಟ್ ಪೋರ್ಟಲ್ಗಳು ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಲಿಸ್ಟ್ ಮಾಡುವ ಸಮಯದಲ್ಲಿ ಪ್ರಾಪರ್ಟಿಯನ್ನು ಮತ್ತು ಏಜೆಂಟ್ ಮಾಹಿತಿಯನ್ನು ಪರಿಶೀಲನೆ ಮಾಡ್ತವೆ. ಆದರೆ ಪರಿಶೀಲನೆ ಮಾಡೋದಕ್ಕೆ ಯಾವ ಪ್ರಾಸೆಸ್ಸನ್ನು ಅನುಸರಿಸಲಾಗುತ್ತೆ, ಇದ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ ಅಂತ ಪರಿಣಿತರನ್ನೇ ನಾವೀಗ ಕೇಳೋಣ. जितने रियल एस्टेट पोर्टल्स हैं, कोई भी खास डॉक्यूमेंटेशन वेरीफाई रियल एस्टेट एजेंट की, इनफैक्ट ओनर की भी लिस्टिंग की नहीं करते हैं. बहुत सारे रियल एस्टेट पोर्टल्स पे प्राइमरी सेल्स से रिलेटेड जो बुकिंग के प्रोजेक्ट्स होते हैं उनसे रिलेटेड अगर प्रोजेक्ट लिस्टिंग या प्रोजेक्ट बैनर्स या रिलेटेड एडवर्टीजमेंट स्पेस कोई भी कंसल्टेंट्स लेते हैं, उससे रिलेटेड ये लोग उन एजेंट्स का रेरा नंबर जरूर लेते हैं. एंड अदरवाइज रीसेल के केस में या रेंटिंग के केस में कोई खास डॉक्यूमेंट्स नहीं मांगे या लिए जाते, जहां तक मेरी नॉलेज कंसर्न है. जहां तक रियल एस्टेट लिस्टिंग को वेरीफाई करने की बात है, मान लेते हैं जो प्रॉपर्टी लिस्ट हो रही है उसको वेरीफाई करने की बात है, वो एक फील्ड एग्जीक्यूटिव पोर्टल की तरफ से फिजिकली आके उसको वेरीफाई करते हैं. बस यही कुछ प्रोसेसेस हैं जो रियल एस्टेट पोर्टल्स फॉलो करते हैं. ಬಹಳಷ್ಟು ಬಾರಿ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ನಿಮ್ಮ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಫ್ಲಾಟ್ ಹುಡುಕ್ತಾ ಇರುವ ಪ್ರದೇಶದಲ್ಲಿ ತುಂಬಾನೇ ಬೇಗ ಬೆಲೆ ಏರ್ತಾ ಇದೆ ಅಂತ ಹೇಳ್ತಾರೆ. ಇದರಿಂದ ನೀವು ಬೇಗ ಖರೀದಿ ಮಾಡಬೇಕು ಎಂಬ ತುರ್ತನ್ನ ಮೂಡಿಸ್ತಾರೆ. ಬೇಗ ನಿರ್ಧಾರ ಮಾಡಿ ಅಂತ ಹೇಳ್ತಾರೆ. ಬೆಲೆ ಏರೋದಕ್ಕೂ ಮೊದಲೇ ಮನೆಯನ್ನ ಖರೀದಿ ಮಾಡಿಬಿಡುವುದು ಒಳಿತು ಅಂತ ಯೋಚನೆ ಮಾಡುವಂತೆ ನಿಮ್ಮನ್ನ ಪ್ರಚೋದನೆ ಮಾಡ್ತಾರೆ. ಆನ್ಲೈನ್ ಪೋರ್ಟಲ್ಗಳಲ್ಲಿ ಪ್ರಾಪರ್ಟಿಗಳನ್ನ ನೋಡಿದ ನಂತರ ಆಫ್ಲೈನ್ ಮತ್ತು ಆನ್ಲೈನ್ ಸಂಶೋಧನೆಯನ್ನ ಮಾಡೋದು ಉತ್ತಮ. ಒಂದು ಫ್ಲಾಟ್ ಖರೀದಿ ಮಾಡುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆ ಸ್ಥಳದಲ್ಲಿನ ಇತರ ಬ್ರೋಕರ್ಗಳ ಜೊತೆಗೆ ಮಾತನಾಡಿ. ಆ ಸೊಸೈಟಿ ಅಥವಾ ಪ್ರದೇಶದಲ್ಲಿ ಇತ್ತೀಚೆಗೆ ಖರೀದಿ ಮಾಡಿದವರ ಜೊತೆಗೂ ನೀವು ಮಾತನಾಡಬಹುದು. आइडली ऑनलाइन प्रॉपर्टी खरीदना रिकमेंडेबल नहीं है, क्योंकि उसके बहुत सारे कारण हैं. रिलायबिलिटी ऑफ प्राइस, बहुत सी लिस्टिंग्स पे प्राइस कम होता है, बहुत सी लिस्टिंग्स पे प्राइस ज्यादा होता है. सेंस ऑफ ट्रस्ट नहीं है, क्योंकि आपको नहीं पता कि जिसने लिस्टिंग डाली है क्या वो एक्चुअल ओनर है या अगर रियल एस्टेट कंसल्टेंट की लिस्टिंग है. आपको कोई ऐसी प्रॉपर्टी ऑनलाइन समझ आती है जो आपके बजट में फिट बैठ रही है, लोकेशन में फिट बैठ रही है और आपको पसंद आ रही है, उस प्रॉपर्टी को आप फिजिकली जाके जरूर देखें कि जो फोटोज आपने देखी थी क्या वो एक्चुअल उसी प्रॉपर्टी की थी. टाइटल डॉक्यूमेंट्स देखिए, ओसीसीसी, फायर एनओसीज, सारे रिलेवेंट डॉक्यूमेंट्स देखिए. नो ड्यूज सर्टिफिकेट्स देखिए, अगर बैंक लोन था तो खत्म कर दिया है, और अगर बैंक लोन है तो उसकी पेमेंट्स टाइम पे हैं, कोई डिफॉल्ट तो नहीं है.
ಮನೆ ಖರೀದಿ ಮಾಡುವುದಕ್ಕೂ ಮೊದಲು ಪ್ರಾಪರ್ಟಿಯನ್ನು ನೋಡಿ ನಿಮ್ಮದೇ ಸಂಶೋಧನೆಗಳನ್ನು ಮಾಡಿಕೊಳ್ಳಿ. ನಿರ್ಮಾಣ ಹಂತದಲ್ಲಿರುವ ಪ್ರಾಪರ್ಟಿ ಆದರೆ ಪ್ರಾಜೆಕ್ಟ್ನ ಮಾಸ್ಟರ್ ಪ್ಲಾನ್, ರೇರಾ ನೋಂದಣಿ ಮತ್ತು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಅನ್ನು ನೀವು ನೋಡಬೇಕು. ಹಿಂದಿನ ಪ್ರಾಜೆಕ್ಟ್ಗಳ ವಿಚಾರದಲ್ಲಿ ಆ ಬಿಲ್ಡರ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿ. ಫ್ಲಾಟ್ ಪೊಸೆಷನ್ನಲ್ಲಿ ಇತರ ಖರೀದಿದಾರರು ಯಾವುದೇ ವಿಳಂಬ ಎದುರಿಸಿಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ಒದಗಿಸಲಾಗ್ತಾ ಇರುವ ಸೌಲಭ್ಯಗಳನ್ನು ವಿಶ್ಲೇಷಣೆ ಮಾಡಿ ಮತ್ತು ಪ್ರಾಜೆಕ್ಟ್ನ ನಿರ್ಮಾಣ ಗುಣಮಟ್ಟವನ್ನು ಪರಿಶೀಲಿಸಿಕೊಳ್ಳಿ. ಇನ್ನಷ್ಟು ಮಾಹಿತಿ ಬೇಕು ಅಂತಾದರೆ ಪ್ರಾಜೆಕ್ಟ್ನಲ್ಲಿ ವಾಸ ಮಾಡ್ತಾ ಇರುವ ಜನರ ಜೊತೆಗೆ ಮಾತನಾಡಬಹುದು. ಪ್ರಾಪರ್ಟಿಗಳ ರೀಸೇಲ್ ವಿಷಯದಲ್ಲಿ ಪ್ರಾಪರ್ಟಿ ಮಾಲೀಕರ ಜೊತೆಗೆ ನೇರವಾಗಿ ಮಾತನಾಡಿ. ಇದರ ಜೊತೆಗೆ ಪೊಸೆಷನ್ ಲೆಟರ್, ಕಂಪ್ಲೀಷನ್ ಸರ್ಟಿಫಿಕೇಟ್, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇವುಗಳನ್ನು ಕೂಡ ನೋಡಿ. ಸೇಲ್ಸ್ ಡೀಡ್, ಮ್ಯೂಟೇಷನ್ ಡೀಡ್, ಚೈನ್ ಡೀಡ್ ಮತ್ತು ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅನ್ನು ಕೂಡ ನೋಡಬೇಕು. ಒಳ್ಳೆಯ ವಕೀಲರು ನಿಮಗೆ ಈ ವಿಷಯದಲ್ಲಿ ಸಹಾಯವನ್ನು ಮಾಡಬಹುದು. किसी ट्रांजैक्शन में रियल एस्टेट एजेंट से कोई पॉइंट ऑफ कॉन्फ्लिक्ट है, कोई डिविएशन है या कोई डिस्प्यूट है तो डिपेंड करता है. अगर आप अंडर कंस्ट्रक्शन प्रॉपर्टी ले रहे हैं जो रेरा के स्कोप में आती है या रेरा के गाइडलाइंस में आती है तो उस एजेंट की कंप्लेंट रेरा अथॉरिटी को करी जाएगी. एंड अगर रीसेल का केस है जहां पे या ऐसी कोई ट्रांजैक्शन है जहां पे रेरा का कोई स्कोप नहीं है, वहां पे आपका लोकल पुलिस स्टेशन इन्वॉल्व किया जा सकता है. स्पेशली अगर रीसेल ट्रांजैक्शन है तो बायर सेलर अग्रीमेंट जो होता है उसके बीच में आप रियल एस्टेट एजेंट का भी रोल डिफाइन करिए, उनकी ब्रोकरेज भी मेंशन करिए ताकि कोई भी आगे चल के पॉइंट ऑफ कॉन्फ्लिक्ट या डिस्प्यूट ना रहे. ಇನ್ನು ಬ್ರೋಕರ್ಗಳು ಮಾಡಿದ ಮೋಸದಿಂದಾಗಿ ಯಾವುದೇ ಸಮಸ್ಯೆ ಆದರೆ ಅದಕ್ಕೆ ಯಾರು ಜವಾಬ್ದಾರರು? ರಿಯಾಲಿಟಿ ಪೋರ್ಟಲ್ ಜವಾಬ್ದಾರಿಯನ್ನು ಹೊರುತ್ತದೆಯೇ ಅಥವಾ ಅದರಲ್ಲಿ ಕಂಡುಬಂದ ರಿಯಲ್ ಎಸ್ಟೇಟ್ ಏಜೆಂಟ್ರೇ? ಈ ಬಗ್ಗೆ ಯಾರಿಗೆ ದೂರು ಕೊಡಬೇಕು? ಆನ್ಲೈನ್ ಪೋರ್ಟಲ್ಗಳಲ್ಲಿ ಸಿಗುವ ರಿಯಲ್ ಎಸ್ಟೇಟ್ ಏಜೆಂಟರ ಬಗ್ಗೆ ಬಹುತೇಕ ಮನೆಯ ಖರೀದಿದಾರರಿಗೆ ಒಳ್ಳೆಯ ಅಭಿಪ್ರಾಯವಿಲ್ಲ. ಏಜೆಂಟರ ಈ ಹಿಂದಿನ 4 ರಿಂದ 5 ಕ್ಲೈಂಟ್ಗಳ ನಂಬರನ್ನು ತೆಗೆದುಕೊಳ್ಳಿ. ಅವರ ಜೊತೆಗೆ ಮಾತನಾಡಿ ಅವರ ಅನುಭವಗಳ ಬಗ್ಗೆ ತಿಳಿದುಕೊಳ್ಳಿ. ಇದರ ಜೊತೆಗೆ ಬ್ರೋಕರ್ ಬಗ್ಗೆ ಆನ್ಲೈನ್ನಲ್ಲಿ ಮಾಹಿತಿಯನ್ನು ಹುಡುಕಿ ಮತ್ತು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ನೋಡಿ. ಬ್ರೋಕರ್ಗಳ ಬಗ್ಗೆ ಹಲವು ಗ್ರಾಹಕರು ತಮ್ಮ ಅನುಭವಗಳನ್ನು ಹಂಚಿಕೊಡ್ತಾರೆ. ಇದು ನಿಮಗೆ ಬ್ರೋಕರ್ ಹುಡುಕುವುದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮನೆ ಖರೀದಿ ಮಾಡುವುದಕ್ಕೂ ಮೊದಲು ಸೋಹನ್ ಸ್ವಲ್ಪ ಸಂಶೋಧನೆಯನ್ನು ಮಾಡಿದರೆ, ಅಂದರೆ ಸ್ವಲ್ಪ ರಿಸರ್ಚ್ ಮಾಡಿದರೆ ಇಂದು ಬೇಸರವನ್ನು ಮಾಡಿಕೊಳ್ತಕ್ಕಂಥ ಅಗತ್ಯತೆ ಬರ್ತಿರಲಿಲ್ಲ. ಪ್ರಾಪರ್ಟಿ ಪೋರ್ಟಲ್ಗಳು ಜಾಹೀರಾತಿಗೆ ಮಾತ್ರ ಸೂಕ್ತ. ಅವುಗಳನ್ನು ಕಣ್ಣು ಮುಚ್ಚಿ ನಂಬಬೇಡಿ. ನಿರ್ಧಾರ ಮಾಡೋದಕ್ಕೂ ಮೊದಲು ನಿಮ್ಮದೇ ಆದ ರೀತಿಯ ಸಂಶೋಧನೆಯನ್ನು ನೀವು ಮಾಡಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.